ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಕ್ಕೆ ಕೆಲವೊಬ್ರು ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರೆ ರೀ, ಕರೆ ಮೆಣಸಿನ್ಕಾಯಿ ಅಂತಾರೆ, ಬಾಳಕದ ಕಾಯಿನೂ ಅಂತಾರೆ. ಒಂದೊಂದು ಕಡೆ ಒಂದೊಂದು ರೀತಿ ಹೆಸರು ನೋಡ್ರಿ. ಬರ್ರಿ ಹಂಗೆ ಇವತ್ತಿನ ಬ್ಲಾಗು ಶುರು ಮಾಡಿಬಿಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಮತ್ತು ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರ್ರಿ ಹಂಗೆ ವ್ಲಾಗನ್ನ ಶುರು ಮಾಡಿಬಿಡ್ತೀನಿ. ಇಂಟ್ರೆಸ್ಟಿಂಗ್ ಐತಿ. ಸೊ ಬೆಳಗ್ಗೆ ಎದ್ದು ಸಿದ್ದುಗೆ ಉದ್ರ ಜುಣ್ಕ ಮಾಡಾಕತ್ತಿದ್ದು ನೋಡ್ರಿ. ಟಿಫಿನ್ ಅಂದರೆ ಲಂಚ್ ಬಾಕ್ಸಿಗೆ ಅವ್ನಿಗೆ ಸ್ಕೂಲಿಗೆ ರೆಡಿ ಮಾಡ್ಬೇಕಲ್ರಿ. ಸೊ ಸಣ್ಣ ಸಣ್ಣ ಕ್ಲಿಪ್ಸನ್ನು ತೊಗೊಂಡು ನಿಮ್ಗೆ ಪೂರ್ತಿದ್ದು ವ್ಲಾಗ್ ಶೇರ್ ಮಾಡ್ಕೊಳಕತ್ತೀನಿ. ಎಷ್ಟೆಷ್ಟು ಆಕತ್ತೋ ಅಷ್ಟು ನೋಡಿ ಮಾಡಿ. ಸೊ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ಹಂಗೆ ಒಂದು ಸೈಡು ಚಪಾತಿ ಹಿಟ್ಟು ಕಲಿಸಿಟ್ಕೊಂಡಿದ್ದೆ. ಇದು ಉದ್ರ ಜುಣ್ಕ ಮಾಡಿದ ಧೀರಜ್ಗೆ ಮತ್ತು ಸಿದ್ದುಗೆ ಇಬ್ಬರಿಗೂ ಹೋದ್ಮೇಲೆ ಮತ್ತು ನಮ್ಮ ಧೀರಜ ಎಲ್ಲ ಹೋದ್ಮೇಲೆ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡಿನಿ ನೋಡ್ರಿ. ಕ್ಲೀನೂ ಆಗೈತಿ, ಮನೆ ಪೂಜೆನೂ ಆಗೈತಿ. ಮಳೆ ಹಂಗೆ ಗುಂಜು 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 ಶುರುವಾಯ್ತು ನೋಡ್ರಿ. ಸೊ ಇಲ್ಲೇ ದೋಸೆಗೆ ಹಾಕೋಣ ಅಂತಂದು ಹೇಳಿ ಅಕ್ಕಿ ತೆಗೆದು ಇಟ್ಕೊಂಡಿನಿ. ಸೊ ದೋಸೆಗೆ ಹೆಂಗೆ ಹಾಕ್ತೀನಿ ಅಂತ ಅಲ್ಲ, ಏನೇನು ಎಷ್ಟೆಷ್ಟು ಹಾಕ್ತೀನಿ ಅಂತ ಶೇರ್ ಮಾಡ್ಕೊತೀನಿ. ಭಾಳ ದಿನ ಆದಮೇಲೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಸೊ ಈ ಗ್ಲಾಸಿಂದ ಒಂದು 4 ಗ್ಲಾಸ್ ಅಕ್ಕಿ ತೊಗೊಂಡಿನಿ ನಾನು. 4 ಗ್ಲಾಸಿನ ಮೇಲೆ ಅದ ಒಂದು ಸ್ವಲ್ಪ ಅಷ್ಟು ತೊಗೊಂಡಿನಿ ನೋಡ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊತೀನಿ. 1 ಸ್ಪೂನ್ದಷ್ಟು ಮೆಂತ್ಯ ಹಾಕ್ಕೊಂಡೆ ನೋಡ್ರಿ. ಇಲ್ಲಿ ಒಂದು ಹಿಡಿಯಷ್ಟು ಹೆಸರುಬೇಳೆ, ನಾವು ಹಿಂಗೆ ಹಿಡ್ಕೊಂಡ್ವಿ ಅಂದರೆ ಹಿಡಿ ಅಂತೀವಿ. ಸೊ ಇಷ್ಟು ಹೆಸರುಬೇಳೆ ಹಾಕ್ಕೊಂಡೇನೆ. ಒಂದು ಹಿಡಿಯಷ್ಟು ತೊಗರಿಬೇಳೆ, ಹೆಚ್ಚಾಗಿ ನಾನೆಲ್ಲ ಅಂದಾಜು ಮೇಲೆ ಹಾಕ್ಕೋತೀನಿ. ಒಂದು 4 ಗ್ಲಾಸ್ ಅಷ್ಟು ಇದಾಗಣ. ಸೊ ಅಷ್ಟಕ್ಕೆ ನಾನೆಲ್ಲ ಅಂದಾಜು ಮೇಲೆ ಹಾಕ್ಕೋತೀನಿ ನೋಡ್ರಿ. ಸೊ ಇಲ್ಲೇ ಒಂದು ಹಿಡಿಯಷ್ಟು ಕಡಲೆಬೇಳೆ. ಈ ದೋಸೆ ಹಿಟ್ಟೇನು ಮಾಡ್ಕೋತೀವಲ್ಲ, ಇದ್ರದ್ದು ಪಡ್ಡನ್ನು ಮಾಡ್ಕೋಬೋದು ಮತ್ತು ದೋಸೆನ ಮಾಡ್ಕೋಬೋದು. ಸುಮಾರು ಸತಿ ನಾನು ಶೇರ್ ಮಾಡ್ಕೊಂಡಿನಿ, ಆದರೂ ಒಂದು ಸತಿ ಇರಲಿ ಅಂತಂದು ಹೇಳಿ ಮತ್ತೆ ನಾನು ಬ್ಲಾಗ್ ಅಂತಂದು ಹೇಳಿ ಶೇರ್ ಮಾಡ್ಕೊಳತ್ತೀನಿ ನೋಡಿರಿ. ಈಗ ಮೇನ್ ಉದ್ದಿನಬೇಳೆ ಹಾಕ್ಬೇಕು. ಅದಾದಮೇಲೆ ಒಂದು 2 ಹಿಡಿಯಷ್ಟು 2-3 ಹಿಡಿಯಷ್ಟು ಉದ್ದಿನಬೇಳೆ ಹಾಕ್ಕೊಳತ್ತೀನಿ ನೋಡಿರಿ. ಈಗ ಉದ್ದಿನಬೇಳೆ ಹಾಕ್ಕೊಂಡೆ. ಇನ್ನೇನು ಮಾಡ್ತೀನಿ ಅಂದರೆ ಕ್ಲೀನಾಗಿ ನೀರು ಹಾಕಿ ತೊಳೆದ್ಬಿಟ್ಟು ರುಬ್ಬಬೇಕಾದ್ರೆ ಒಂದು ಅರ್ಧ ಗಂಟೆ ಮೊದಲು ಏನು ಮಾಡ್ತೀನಿ ಅಂದರೆ ಸೊ ಸ್ವಲ್ಪ 2 ಮುಷ್ಟಿ ಅವಲಕ್ಕಿ, ಒಂದು 4 ಗ್ಲಾಸಿಗೆ 2 ಮುಷ್ಟಿ ಅಷ್ಟು 2 ಹಿಡಿ ಅವಲಕ್ಕಿನ ಹಾಕ್ಕೊಂಡು ಒಂದು ಸ್ವಲ್ಪ ನೆನೆ ಇಟ್ಟು ಇದ್ರೊಳಗೆ ಮಿಕ್ಸ್ ಮಾಡಿ ರುಬ್ಕೋತೀನಿ. ನೋಡ್ತೀನಿ ಸಾಯಂಕಾಲ ಮತ್ತು ರುಬ್ಬಬೇಕಾರೆಲ್ಲ ನಾನು ಮಿಕ್ಸಿ ಮಾಡ್ಕೋತೀನಲ್ಲ ಅವಾಗೆಲ್ಲ ಶೇರ್ ಮಾಡ್ಕೋತೀನಿ. ಸೊ ಇಷ್ಟನ್ನು ಈಗ ನೆನೆ ಇಡ್ತೀನಿ ನೋಡಿರಿ. ಉದ್ದಿನಬೇಳೆನೂ ಒಂದು ಸ್ವಲ್ಪ ಕಡಿಮೆ ಆಗಲಿ ಅನಿಸ್ತೀನಿ. ಸ್ವಲ್ಪ ಇವಾಗ ಕ್ಲೀನಾಗಿ ಬೆಳಗ್ಗೆದ್ದು ಜುಣ್ಕ ಮಾಡಿದ್ದು ನೋಡ್ರಿ. ಕ್ಲೀನಾಗಿ ಒಂದು 2-3 ಸತಿ ಎಲ್ಲ ತೊಳೆದ್ಬಿಟ್ಟು ನೆನೆ ಇಡ್ತೀನಿ. ಕ್ಲೀನಾಗಿ ತೊಳ್ಕೊಂಡಿನಿ ನೋಡ್ರಿ. ಇನ್ನು ನಾನು ದೋಸೆಗೆ ಮತ್ತು ಪಡ್ಡಿಗೆ ಏನಾದರೂ ಅಕ್ಕಿ ಬಳಸೋದಿದ್ರೆ ರೇಷನ್ ಅಕ್ಕಿನೇ ಬಳಸ್ತೀನಿ. ಮತ್ತು ಯಾವುದೋ ಅಕ್ಕಿ ಬಳಸೋಂಗಿಲ್ಲ ನಾನು. ಸೊ ರೇಷನ್ ಅಕ್ಕಿನೇ ನೆನೆಸಿ ಇಟ್ಕೊಂಡಿನಿ. ಇನ್ನು ಸಂಜೆ ಮುಂದೆ ನಾನೇನು ರುಬ್ಕೊಳಕತ್ತೀನಿ ನೋಡ್ರಿ. ಅಕ್ಕಿ ಎಲ್ಲ ನೆನೆ ಇಟ್ಕೊಂಡಿದ್ದೆಲ್ಲ ದೋಸೆಗೆ. ಇದನ್ನು ದೋಸೆಗೂ ಮಾಡ್ಕೊತೀನಿ, ಪಡ್ಡನ್ನು ಮಾಡ್ಕೊತೀನಿ, 2ಕ್ಕೂ ಹಾಕತ್ತೀನಿ ಅಂತ ಸ್ವಲ್ಪ ಜಾಸ್ತಿನೇ ಹಿಟ್ಟು ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ. 1-2 ಹಿಡಿ ಅಷ್ಟು ಅವಲಕ್ಕಿ ತೊಗೊಂಡಿನಿ. ಕೆಲವೊಬ್ಬರು ಅವಲಕ್ಕಿ ಏನು ಮಾಡ್ತಾರಂದ್ರೆ ಅಕ್ಕಿ ನೆನೆಸ್ತಿರ್ತೀವಲ್ಲ ಅದ್ರೊಳಗೆ ಹಾಕ್ತಾರೆ. ನಾನೇನು ಮಾಡ್ತೀನಿ ಅಂದರೆ ರುಬ್ಬೋ ಟೈಮಿಗೆ ಒಂದು 10-15 ನಿಮಿಷ ಮೊದಲಷ್ಟು ನಾನು ಹಿಂಗೆ ನೆನೆ ಇಟ್ಟಿರ್ತೀನಿ. ಕೆಲವೊಂದು ಸತಿ ಹಂಗನೂ ಹಾಕ್ಬಿಡ್ತೀನಿ ರೀ ರುಬ್ಬೋ ಟೈಮ್ನಾಗ. ಸೊ ಹೆಂಗಾದರೂ ಅನುಕೂಲ ನೋಡಿರಿ.
ಸೊ ಅದ್ರ ಜೊತೆಗೆ ಮತ್ತು ಸಂಜೆ ಅಡುಗೆದು ಒಂದು ಸ್ವಲ್ಪ ಹಂಗೆ ಪ್ರಿಪ್ರೇಷನ್ನ ನಡೆಸ್ಕೊಂಡಿದ್ದೆ. ಏನಾದರೂ ರೈಸ್ ಐಟಮ್ ಮಾಡಿದ್ರು ಆಯಿತು ಅಂತಂದು ಹೇಳಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳಕತ್ತಿದ್ದೆ. ಸೊ ಮಿಕ್ಸಿಗೆಲ್ಲ ಹಾಕೋತ ಸೊ ಇಷ್ಟು ಈವ್ನಿಂಗ್ ರೂಟೀನ ನಡೆದಿತ್ತು ನೋಡ್ರಿ. ಇನ್ನು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಕತ್ತೀನಿ. ಹಿಟ್ಟು ಭಾಳ ಚಂದ ಅಂದ್ರೆ ಭಾಳ ಮಸ್ತ್ ಅಂದ್ರೆ ಮಸ್ತ್ ಉಬ್ಬಿತ್ತು. ಸೊ ಇನ್ನು ನಾನೇನು ಇದಕ್ಕೆ ಸೋಡಾ ಗಿಡ ಉಪ್ಪು ಏನೂ ಹಾಕಿರಂಗಿಲ್ಲ ರೀ. ಬೆಳಗ್ಗೆ ಮಾಡೋ ಹೊತ್ತಿನಾಗ ನಾನು ಉಪ್ಪನ್ನು ಹಾಕ್ಕೋತೀನಿ, ಮತ್ತೇನೂ ಹಾಕ್ಕೊಳಂಗಿಲ್ಲ. ಸೊ ದೋಸೆ ಎಲ್ಲ ಆಗಿತ್ತು. ಮತ್ತು ಮಧ್ಯಾಹ್ನ ನಮ್ಸಿದ್ದು ಸ್ಕೂಲಿಂದ ಬಂದ. ಮತ್ತು ಅದಾದಮೇಲೆ ಮತ್ತು ಮಧ್ಯಾಹ್ನ ನೆಕ್ಸ್ಟ್ ಡೇ ಮಧ್ಯಾಹ್ನದ ನೋಡ್ರಿದ್ದು ಬೆಳಗ್ಗೆಲ್ಲ ದೋಸೆದೆಲ್ಲ ಪ್ರೋಗ್ರಾಮ್ ಮುಗೀತು. ಮಧ್ಯಾಹ್ನ ಊಟ ಆಯಿತು. ಮತ್ತು ಸಾಯಂಕಾಲ ಒಂದು ಸ್ವಲ್ಪ ಚೂಡ ಮಾಡೋಣ ಅಂತಂದು ಹೇಳಿ ಅವಲಕ್ಕಿ ಚೂಡ ಮಾಡಕತ್ತಿದ್ದೆ ನೋಡಿರಿ. ಇದಕ್ಕೆ ಕೊಬ್ಬರಿ ಮತ್ತು ಶೇಂಗಾ ಕಾಳು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡಕತ್ತೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಕರಿಬೇವು ಮತ್ತು ಪುಟಾಣಿ ಮತ್ತು ಇದು ಸ್ವಲ್ಪ ಗೋಡಂಬಿನೂ ಎಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡು ಒಂದು ಸತಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಮಾಡಿದ್ರಾತು ಅಂತಂದು ಹೇಳಿ ಮಾಡಕತ್ತೀನಿ ನೋಡಿರಿ. ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಫಸ್ಟ್ ಪಾತ್ರೆಗೆ. ಇನ್ನು ಎಣ್ಣೆ ಚೆಂದಾಗ ಕಾಯ್ತಂದ್ರೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಫಸ್ಟು ಶೇಂಗಾ ಮತ್ತು ಕೊಬ್ಬರಿ ಇರ್ತಾವಲ್ಲ ರೀ ಅವನ್ನ ಹಾಕೋತೀವಿ. ಅಂದರೆ ಜಾಸ್ತಿ ಹೊತ್ತು ನಮ್ಗೆ ಫ್ರೈ ಆಗೋಕೆ ಟೈಮ್ ತೊಗೋತಾವಲ್ಲ ರೀ ಶೇಂಗಾ ಮತ್ತು ಒಂದು ಸ್ವಲ್ಪ ಕೊಬ್ಬರಿ. ಶೇಂಗಾನು ಕೊಬ್ಬರಿನೂ ನಾನು ತೆಳ್ಳಗನೆ ಹೆಚ್ಕೊಂಡಿನಿ. ಆದ್ರೆ ಕೊಬ್ಬರಿ ಮತ್ತು ಶೇಂಗಾ ಫಸ್ಟ್ ಇದು ಮಾಡಿಕೊಂಡು ಅದ್ರ ಜೊತೆಗೆ ಮತ್ತು ಸಾಸಿವೆ ಮತ್ತು ಏನದು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ ರೀ ಹಸಿ ಮೆಣಸಿನ್ಕಾಯಿ. ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದ್ರ ಜೊತೆಗೆ ಇವು ಮಜ್ಜಿಗೆ ಮೆಣಸಿನ್ಕಾಯಿ ನೋಡ್ರಿ. ಸ್ಟಾರ್ಟಿಂಗ್ನಾಗ ನಿಮ್ಗೆ ಹೇಳ್ದಂಗೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರೆ, ಬಳಕಾಯಿ ಅಂತಾರೆ, ಮತ್ತು ಕರಿ ಮೆಣಸಿನ್ಕಾಯಿ ಅಂತಾರೆ, ಮತ್ತು ಇನ್ನು ಕೆಲವೊಂದು ಕಡೆಗೆ ಕೆಲವೊಂದು ಹೆಸರಿಂದ ಕರೀತಾರೆ ನೋಡಿರಿ. ಸೊ ಆ್ಯಕ್ಚುಲಿ ನಾನು ಅವಲಕ್ಕಿ ಚೂಡ ಮಾಡ್ತಿರಲಿಲ್ಲ, ಕೆಂಪು ಮೆಣಸಿನ್ಕಾಯಿನ ಹಾಕ್ತೀನಿ. ಬಟ್ ಇದ್ದಿದ್ದಿಲ್ಲ ಕೆಂಪು ಮೆಣಸಿನ್ಕಾಯಿ, ಹೀಗಾಗಿ ಸೊ ಒಂದೆರಡು ಅವನ್ನ ಹಾಕಿದ್ರಾತು. ನಮ್ಮ ಮನೆಯವ್ರಿಗೆ ಒಟ್ಟು ಮೆಣಸಿನ್ಕಾಯಿ ಇರ್ಬೇಕು ಅದ್ರೊಳಗೆ ಅವಲಕ್ಕಿ ಒಳಗೆ, ಅಂದ್ರೆ ಅವರಿಗೆ ಇಷ್ಟ ಆಗ್ತೈತಿ. ಸೊ ಹೀಗಾಗಿ ಒಂದಿಷ್ಟು ಮಜ್ಜಿಗೆ ಮೆಣಸಿನ್ಕಾಯಿ ನಾವು ಬಾಳ್ಕಾಯಿ ಅಂತೀವಿ ರೀ. ಸೊ ಅವನ್ನ ಹಾಕಕ್ಕತ್ತಿದ್ದೆ. ಇಲ್ಲೇ ಫಸ್ಟಿಗೆ ಶೇಂಗಾ ಮತ್ತು ಕೊಬ್ಬರಿ ಫ್ರೈ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಎಣ್ಣೆ ಒಳಗೆ ಮಸ್ತಾಗಿ ಫ್ರೈ ಮಾಡ್ಕೊಳಕತ್ತಿದ್ದು ನೋಡ್ರಿ. ಶೇಂಗಾನ ಒಂದು ಸ್ವಲ್ಪ ಟೈಮ್ ಹಿಡಿತೈತೆ ಅಷ್ಟೆ. ಮತ್ತು ಇನ್ನು ಪುಟಾಣಿ ಏನಿರ್ತೈತಲ್ಲ, ಪುಟಾಣಿ ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಲಾಸ್ಟಿಗೆ ಹಾಕ್ಕೊತೀನಿ. ಸೊ ಸ್ವಲ್ಪ ಒಗ್ಗರಣೆಯಿಂದನೇ ಇಳಿಸೋ ಟೈಮಿಗೆ ಹಾಕ್ಕೊಂಡೆ ಅಂದ್ರೆ ಅವು ಅಷ್ಟೇನೂ ಟೈಮ್ ತೊಗೊಳಂಗಿಲ್ಲಲ್ಲ ರೀ. ಹೀಗಾಗಿ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡೆ, ಜೊತೆಗೆ ಕರಿಬೇವು ಮತ್ತು ಒಂದು ಸ್ವಲ್ಪ ಜೀರಿಗೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡೆ. ಇನ್ನು ಇದ್ರ ಜೊತೆಗೆ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಒಂದು ಸ್ವಲ್ಪ, ಕೆಲವೊಂದು ಜಾಸ್ತಿ ಮಾಡೋದಿತ್ತಂದ್ರೆ ನಾನು ಜಾಸ್ತಿ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಸ್ವಲ್ಪ ನಮ್ಮ ಮನೆಯಾಗ ಅಷ್ಟೇ ಬೇಕಾಗಿತ್ತಲ್ಲ ರೀ, ಹೀಗಾಗಿ ಒಂದು ಸ್ವಲ್ಪ ಜೀರಿಗೆ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಇರ್ತದಲ್ಲ, ಸೊ ಅದನ್ನು ಹಾಕ್ಕೊಳಕತ್ತೀನಿ. ಇಲ್ಲ ಅಂದರೆ ಜಾಸ್ತಿ ಏನಾದರೂ ಕ್ವಾಂಟಿಟಿ ಮಾಡೋದಿತ್ತಂದ್ರೆ ಮತ್ತು ನನಗೇನಾದರೂ ಆರ್ಡರ್ಸ್ ಇತ್ತು ಅಂದ್ರೆ ಅದನ್ನೊಂದು ಸ್ವಲ್ಪ ತರಿಯಾಗಿ ಹಾಕ್ಕೊತೀನಿ, ಮಿಕ್ಸಿ ಮಾಡ್ಕೊತೀನಿ. ಸೊ ಇಷ್ಟು ಮಾಡಿ ಅವಲಕ್ಕಿ ಕಲಿಸ್ಕೊಂಡ್ರೆ ಅವಲಕ್ಕಿ ರೆಡಿ ಆದವು ನೋಡಿರಿ. ರೆಡಿ ಮಾಡ್ಕೋತೀನಿ. ಹೋಪ್ಸೋ ಇವತ್ತಿನ ವ್ಲಾಗ್ ನಿಮ್ಗೆ 2 ಡೇಸ್ ವ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಹಂಗೆ ಹೊಸದಾಗಿ ನೋಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.